ಆಗಿದ್ದಂತ IPL ಟೂರ್ನಿಗೆ ರೀಸ್ಟಾರ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡಲಾಯಿತು. 17ನೇ ತಾರೀಕಿಂದ ಮತ್ತೆ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಹೊಸ ವೇಳಾಪಟ್ಟಿಯಲ್ಲಿ BCCI ಒಂದಷ್ಟು ಟ್ವಿಸ್ಟ್ಗಳನ್ನು ಇಟ್ಟಿದೆ. ಮೊದಲು ಶೆಡ್ಯೂಲ್ ಆಗಿದ್ದಂತಹ ಮ್ಯಾಚ್ಗಳಿಗೂ ಈಗ ರಿಲೀಸ್ ಆಗಿರುವಂತಹ ಲಿಸ್ಟ್ನ ಪಂದ್ಯಗಳಿಗೂ ಕೂಡ ಒಂದಷ್ಟು ಡಿಫ್ರೆನ್ಸಸ್ ಇದೆ. ಹಾಗಾದ್ರೆ ಏನದು ಡಿಫ್ರೆನ್ಸ್? BCCI ಪ್ಲಾನ್ ಏನು? RCBಯ ಪಂದ್ಯಗಳು ರೀಶಫಲ್ ಆಗಿದ್ಯಾಕೆ? ಅರ್ಧಕ್ಕೆ ನಿಂತಿದ್ದ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ಕಥೆ ಏನು? ಈ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL ಟೂರ್ನಿ ಇನ್ನೇನು ಪ್ಲೇ ಆಫ್ ಹಂತಕ್ಕೆ ಬಂದಿದೆ ಅನ್ನುವಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವಾರ್ನಿಂದಾಗಿ BCCI ಟೂರ್ನಿಯನ್ನು ಒಂದು ವಾರ ಪೋಸ್ಟ್ಪೋನ್ ಮಾಡಿತ್ತು. ಸದ್ಯ ಉಭಯ ರಾಷ್ಟ್ರಗಳ ನಡುವಿನ ಸಂಘರ್ಷ ಕಂಟ್ರೋಲ್ಗೆ ಬರ್ತಾ ಇದ್ದಂತೆ BCCI ಪಂದ್ಯಗಳ ಮರು ಆಯೋಜನೆ ದಿನಾಂಕವನ್ನ ಅನೌನ್ಸ್ ಮಾಡಿದೆ. ಹಾಗೆ ಲೀಗ್ ಹಂತದಲ್ಲಿ 12 ಪಂದ್ಯಗಳ ಅಥವಾ 13 ಪಂದ್ಯಗಳ ಅನ್ನುವಂಥ ಗೊಂದಲಕ್ಕೂ ಕೂಡ ತೆರೆ ಬಿದ್ದಿದೆ. 17 ಪಂದ್ಯಗಳಿಗೆ ಡೇಟ್ ಅನೌನ್ಸ್ ಮಾಡಿದ BCCI ಅನೌನ್ಸ್ ಮಾಡಿರುವ ಹೊಸ ಶೆಡ್ಯೂಲ್ ಪ್ರಕಾರ ಮೇ 17 ಅಂದ್ರೆ ಇದೇ ಶನಿವಾರದಿಂದ ಟೂರ್ನಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಜೂನ್ 3ಕ್ಕೆ ಫೈನಲ್ ಮ್ಯಾಚ್ ನಡೆಯುವ ಮೂಲಕ ಈ ಸೀಸನ್ಗೆ ತೆರೆ ಬೀಳಲಿದೆ. 18ನೇ ಸೀಸನ್ IPLನ ಉದ್ಘಾಟನಾ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಇದೀಗ IPL ಅರ್ಧಕ್ಕೆ ನಿಂತು ಮತ್ತೆ ಪುನರ್ ಆರಂಭಗೊಂಡ್ರು ಕೂಡ ಇದೇ ಎರಡು ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಮೇ 17ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮತ್ತು KKR ತಂಡಗಳು ಮುಖಾಮುಖಿಯಾಗಲಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮೇ 27ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿ ಆಗುವಂತ ಮೂಲಕ ಲೀಗ್ ಹಂತಕ್ಕೆ ತೆರೆ ಬೀಳಲಿದೆ. ಅಂದ್ರೆ ಇಲ್ಲಿ ಆರಂಭ ಕೂಡ RCB ಜೊತೆಗೆ, ಅಂತ್ಯ ಕೂಡ RCB ಜೊತೆಗೇ ಆಗಲಿದೆ. ಹೀಗೆ ಲೀಗ್ ಹಂತದ ಮ್ಯಾಚಸ್ ಮುಗಿದ ಮೇಲೆ ಮೇ 29ರಂದು ಕ್ವಾಲಿಫೈಯರ್ 1, ಮೇ 30ರಂದು ಎಲಿಮಿನೇಟರ್ ಪಂದ್ಯಗಳು ನಡೆಯಲಿವೆ. ಹಾಗೆ ಜೂನ್ 1ರಂದು ಕ್ವಾಲಿಫೈಯರ್ 2 ಮತ್ತು ಜೂನ್ 3ರಂದು ಫೈನಲ್ ಪಂದ್ಯವನ್ನು ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ಆದರೆ ಇಲ್ಲಿ ಪ್ಲೇ ಆಫ್ ಹಾಗೆ ಸೆಮಿಫೈನಲ್ ಪಂದ್ಯಗಳು ಯಾವ ಮೈದಾನಗಳಲ್ಲಿ ನಡೆಯಲಿವೆ ಅನ್ನೋದನ್ನ ಈವರೆಗೂ ಕೂಡ ಡಿಸೈಡ್ ಮಾಡಿಲ್ಲ. ಸೊ ಹೀಗೆ ಲೀಗ್ ಪ್ಲಸ್ ಪ್ಲೇ ಆಫ್ಸ್ ಸೇರಿ ಈ ಸೀಸನ್ ಅಲ್ಲಿ ಇನ್ನು 17 ಪಂದ್ಯಗಳು ಬಾಕಿ ಇವೆ. ಈಗಾಗಲೇ 11 ಪಂದ್ಯಗಳನ್ನು ಆಡಿರುವಂತ RCB ಲೀಗ್ ಹಂತದಲ್ಲಿ ಇನ್ನ 3 ಮ್ಯಾಚ್ಗಳನ್ನು ಆಡಬೇಕಿದೆ. RCBಗೆ ಬೆಂಗಳೂರಲ್ಲಿ 2, ಲಕ್ನೋದಲ್ಲಿ 1 ಮ್ಯಾಚ್. ಈ ಹಿಂದಿನ ಶೆಡ್ಯೂಲ್ ಅನ್ನ ನೋಡಿದಾಗ IPLನ 59ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿ ಆಗಬೇಕಿತ್ತು. ಆದರೆ ಅದೇ ದಿನವೇ IPL ಟೂರ್ನಿ ಪೋಸ್ಟ್ಪೋನ್ ಆಗಿತ್ತು. ಆದ್ರೀಗ ರೀಶೆಡ್ಯೂಲ್ನಲ್ಲಿ KKR ಮತ್ತು RCBಯ ಮೊದಲ ಪಂದ್ಯವನ್ನ ಕಣಕ್ಕಿಳಿಸೋಕೆ BCCI ಪ್ಲಾನ್ ಅನ್ನು ರೂಪಿಸಿದೆ. RCB ತಂಡ ತನ್ನ ಮೊದಲ ಪಂದ್ಯವನ್ನ ಮೇ 17ರಂದು ಆಡಲಿದ್ದು, ಈ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇನ್ನು ಮೇ 23ರಂದು ನಡೆಯಲಿರುವಂತ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ವಿಷಯ ಅಂದ್ರೆ ಈ ಎರಡೂ ತಂಡಗಳು ಈ ಸೀಸನ್ ನಲ್ಲಿ ಮುಖಾಮುಖಿ ಆಗ್ತಾ ಇರೋದು ಈ ಸೀಸನ್ನ ಈ ಪಂದ್ಯದ ಮೂಲಕ ಮೊದಲನೇ ಪಂದ್ಯ ಆಗಿರುತ್ತೆ. ಇನ್ನು ಈ ಪಂದ್ಯ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹಾಗೆ RCB ತನ್ನ ಕೊನೆಯ ಲೀಗ್ ಹಂತದ ಪಂದ್ಯದಲ್ಲಿ ಲಕ್ನೋ ತಂಡವನ್ನು ಎದುರಿಸಲಿದೆ. ಈ ಮ್ಯಾಚ್ ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸೊ ಇಲ್ಲಿ RCB ಮೊದಲೇ ಫಿಕ್ಸ್ ಆಗಿದ್ದಂಥ ತಂಡಗಳ ಜೊತೆಯಲ್ಲೇ ಲೀಗ್ನ ಇನ್ನುಳಿದ ಪಂದ್ಯಗಳನ್ನ ಆಡುತ್ತೆ. ಆದರೆ ರೀಶಫಲ್ ಮಾಡಲಾಗಿದೆ ಅಷ್ಟೇ. ಅಂದ್ರೆ ದಿನಾಂಕಗಳನ್ನ ಏರುಪೇರು ಮಾಡಲಾಗಿದೆ ಅಷ್ಟೇ. 8 ವರ್ಷಗಳ ಬಳಿಕ ಫೈನಲ್ಗೆ ಇರುವ ತವಕದಲ್ಲಿ RCBಗೆ ಇದು ಚೊಚ್ಚಲ ಟ್ರೋಫಿ ಗೆಲುವಿನ ಕನಸು. ಅದರಲ್ಲೂ 8 ವರ್ಷಗಳ ಬಳಿಕ ಫೈನಲ್ಗೆ ಇರುವಂತಹ ಸುವರ್ಣಾವಕಾಶ ಸಿಕ್ಕಿದೆ. ಸದ್ಯ ಲೀಗ್ ಹಂತದಲ್ಲಿ RCBಗೆ 3 ಪಂದ್ಯಗಳು ಬಾಕಿ ಇವೆ. ಈ 3 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕಿರೋದಂತೂ ಗ್ಯಾರಂಟಿ ಆಗಲಿದೆ. ಸೊ ಈ ಮೂಲಕ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಕಣಕ್ಕಿಳಿದು ಗೆದ್ರೆ ಸೀದಾ ಡೈರೆಕ್ಟ್ ಆಗಿ ಫೈನಲ್ಗೆ ಏರಬಹುದು. ಹೀಗಾಗಿ RCB ಪಾಲಿಗೆ ಮುಂದಿನ 3 ಮ್ಯಾಚ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಆಡಿರುವಂತಹ 11 ಪಂದ್ಯಗಳಲ್ಲಿ 8 ಗೆಲುವು ಹಾಗೆ 3 ಸೋಲುಗಳನ್ನ ಕಂಡಿದೆ. ವಿಷಯ ಅಂದ್ರೆ ಈ 3 ಸೋಲುಗಳು ಕೂಡ ಹೋಮ್ ಗ್ರೌಂಡ್ ಆಗಿರುವಂತಹ ಚಿನ್ನಸ್ವಾಮಿ ಮೈದಾನದಲ್ಲೇ ನಡೆದಿದ್ವು. ಅದು ಕೂಡ ಹ್ಯಾಟ್ರಿಕ್ ಸೋಲು. ಆದ್ರೆ ಇನ್ನೊಂದು ವಿಶೇಷ ಅಂದ್ರೆ ಈ ಬಾರಿ RCB ಆಡಿದಂತ ಅವೇ ಪಿಚ್ ನಲ್ಲಿ ಆಡಿರುವಂತಹ ಎಲ್ಲಾ ಮ್ಯಾಚ್ಗಳನ್ನು ಗೆದ್ದುಕೊಂಡಿತ್ತು. ಈಗಾಗಲೇ ಹೊರಗಿನ ಸ್ಟೇಡಿಯಂನಲ್ಲಿ 6 ಪಂದ್ಯಗಳನ್ನು ಆಡಿತ್ತು. 6ಕ್ಕೆ 6 ಮ್ಯಾಚ್ಗಳನ್ನು ಗೆದ್ದುಕೊಂಡಿದೆ. ಇನ್ನ ಉಳಿದ 3 ಪಂದ್ಯಗಳ ಪೈಕಿ ಲಕ್ನೋ ವಿರುದ್ಧದ ಮ್ಯಾಚ್ ಹೊರಗಿನ ಕ್ರೀಡಾಂಗಣದಾಗಿರುತ್ತೆ. ಅಂದ್ರೆ ಲಕ್ನೋದ ಏಕನಾ ಸ್ಟೇಡಿಯಂನಲ್ಲಿ ಆ ಮ್ಯಾಚ್ ನಡೆಯುತ್ತೆ. ಆ ಮ್ಯಾಚ್ ಅನ್ನು ಕೂಡ ಗೆದ್ರೆ ಈ ಸೀಸನ್ ಅಲ್ಲಿ RCB ಹೊರಗಿನ ಪಿಚ್ಗಳಲ್ಲಿ ಆಡಿದಂತ 7ಕ್ಕೆ 7 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡಂತಾಗುತ್ತೆ. ಅಲ್ಲದೆ 18 ಸೀಸನ್ಗಳ ಇತಿಹಾಸದಲ್ಲಿ ಯಾವ ತಂಡ ಕೂಡ ಮಾಡದೇ ಇರುವಂತ ಸಾಧನೆಯನ್ನ ಮಾಡುವಂತ ಅವಕಾಶ ಕೂಡ RCBಗೆ ಸಿಗಲಿದೆ. ಸೊ ಹೀಗಾಗಿ RCBಗೆ
ಮುಂದಿನ 3 ಮ್ಯಾಚ್ಗಳು ಎಷ್ಟು ಮುಖ್ಯನೋ ಲಕ್ನೋ ವಿರುದ್ಧ ಗೆಲ್ಲೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗೆ RCB 11 ಪಂದ್ಯಗಳ ಪೈಕಿ ಈಗಾಗಲೇ 8 ಮ್ಯಾಚ್ಗಳನ್ನ ಗೆದ್ದುಕೊಂಡು 16 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಅಲ್ಲದೆ ಅಷ್ಟೇ ಅಂಕಗಳನ್ನ ಕಲೆ ಹಾಕಿರುವಂತಹ ಗುಜರಾತ್ ಟೈಟನ್ಸ್ ತಂಡ ಫಸ್ಟ್ ಪ್ಲೇಸ್ ನಲ್ಲಿದೆ. ಅಂದ್ರೆ ನೆಟ್ ರನ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಸೊ 15 ಅಂಕಗಳನ್ನ ಪಡೆದಿರುವಂತಹ ಪಂಜಾಬ್ ಕಿಂಗ್ಸ್ ತಂಡ 3ನೇ ಪ್ಲೇಸ್ ನಲ್ಲಿದ್ರೆ 14 ಅಂಕಗಳನ್ನ ಗಳಿಸಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ 4ನೇ ಸ್ಥಾನದಲ್ಲಿದೆ. ಇನ್ನು 13 ಅಂಕಗಳಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ 5 ಹಾಗೆ 12 ಅಂಕಗಳನ್ನ ಗಳಿಸಿರುವಂತಹ ಕೋಲ್ಕತಾ ನೈಟ್ ರೈಡರ್ಸ್ ತಂಡ 6 ಹಾಗೆ 10 ಮಾರ್ಕ್ಸ್ಗಳನ್ನ ಪಡೆದಿರುವಂತಹ ಲಕ್ನೋ 7ನೇ ಸ್ಥಾನದಲ್ಲಿದೆ. ಸೊ ಈ 7 ತಂಡಗಳಿಗೂ ಕೂಡ ಈಗ ಪ್ಲೇ ಆಫ್ಗೆ ಇರುವಂತಹ ಚಾನ್ಸ್ ಇದ್ದೇ ಇದೆ. ರೇಸ್ನಲ್ಲೂ ಕೂಡ ಇವೆ. ಆದರೆ ಈ ಸೀಸನ್ ಅಲ್ಲಿ ತಲಾ 3 ಪಂದ್ಯಗಳನ್ನ ಮಾತ್ರ ಗೆದ್ದಿರುವಂತ ಸನ್ ರೈಸರ್ಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಾಗಿದೆ. ಡೆಲ್ಲಿ ಮತ್ತು ಪಂಜಾಬ್ ನಡುವಿನ ಪಂದ್ಯ ಮೇ 24ಕ್ಕೆ ಮರು ನಿಗದಿ. IPL ರೀಶೆಡ್ಯೂಲ್ಗೂ ಮುನ್ನ ತುಂಬಾ ಅಭಿಮಾನಿಗಳನ್ನ ಕಾಡಿದಂತ ವಿಚಾರ ಅಂದ್ರೆ ಅರ್ಧಕ್ಕೆ ನಿಂತಿದ್ದ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನ ಮತ್ತೆ ಆಡಿಸ್ತಾರಾ ಅಥವಾ ತಲಾ ಒಂದೊಂದು ಅಂಕಗಳನ್ನ ನೀಡ್ತಾರಾ ಅನ್ನೋದು. ಕೊನೆಗೂ ಈ ಪಂದ್ಯವನ್ನ ಮರು ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಮೇ 8ರಂದು ಅರ್ಧದಲ್ಲೇ ಸ್ಥಗಿತಗೊಂಡಿದ್ದಂತ ಪಂದ್ಯವನ್ನ ಮೇ 24ರಂದು ಮತ್ತೆ ನಡೆಸಲಾಗುತ್ತೆ. ಈ ಮ್ಯಾಚ್ಗೆ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಅನ್ನ ಆಯ್ಕೆ ಮಾಡಲಾಗಿದೆ. ಆರಂಭದಲ್ಲಿ ತಲಾ ಒಂದೊಂದು ಅಂಕಗಳನ್ನ ನೀಡೋಕೆ BCCI ಮುಂದಾಗಿತ್ತು. ಆದರೆ ಫ್ರಾಂಚೈಸಿ ಮಾಲೀಕರು ಪ್ಲೇ ಆಫ್ ಲೆಕ್ಕಾಚಾರದಿಂದಾಗಿ ಮ್ಯಾಚ್ ಅನ್ನ ಮರು ನಿಗದಿ ಮಾಡುವಂತೆ ಒತ್ತಾಯಿಸಿದ್ರು. ಇದೇ ಕಾರಣಕ್ಕೆ ಮೇ 24ಕ್ಕೆ ಮತ್ತೆ ಉಭಯ ತಂಡಗಳು ಕಣಕ್ಕಿಳಿಯಲಿವೆ. ಸೊ ಈ ಪಂದ್ಯದಲ್ಲಿ ಗೆಲ್ಲುವ ತಂಡಕ್ಕೆ 2 ಅಂಕಗಳು ಸಿಗಲಿವೆ. ಸೋತ ತಂಡ 2 ಅಂಕಗಳನ್ನ ಕಳ್ಕೊಳ್ಳುತ್ತೆ. ರೀಶೆಡ್ಯೂಲ್ ನಲ್ಲಿ 7 ನಗರಗಳನ್ನ ಕೈಬಿಟ್ಟ BCCI. ಪ್ರಸ್ತುತ ಟೂರ್ನಿಯ ಉಳಿದ 17 ಪಂದ್ಯಗಳನ್ನ 6 ನಗರಗಳಲ್ಲಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇದಕ್ಕೂ ಮುನ್ನ IPL 2025ರಲ್ಲಿ 13 ನಗರಗಳಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೀಗ 7 ಸ್ಟೇಡಿಯಂಗಳನ್ನ ಕೈಬಿಡಲಾಗಿದ್ದು ಉಳಿದ 17 ಪಂದ್ಯಗಳಿಗೆ 6 ಸ್ಟೇಡಿಯಂಗಳನ್ನ ಮಾತ್ರ ಆಯ್ಕೆ ಮಾಡಲಾಗಿದೆ. ಬೆಂಗಳೂರು, ಜೈಪುರ, ದೆಹಲಿ, ಲಕ್ನೋ, ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಧರ್ಮಶಾಲಾ, ಮುಲ್ಲನ್ಪುರ್ ಹಾಗೆ ಕೋಲ್ಕತಾದ ಸ್ಟೇಡಿಯಂಗಳನ್ನ BCCI ಕೈಬಿಟ್ಟಿದೆ. ಈ ನಗರಗಳು ಭಾರತ ಗಡಿಗೆ ಹತ್ತಿರದಲ್ಲಿ ಇರೋದ್ರಿಂದ ಪಂದ್ಯವನ್ನ ನಡೆಸದೇ ಇರಲು ನಿರ್ಧಾರವನ್ನ ಮಾಡಲಾಗಿದೆ. ಹಾಗೆ ಗುವಾಹಟಿ, ಹೈದರಾಬಾದ್, ವಿಶಾಖಪಟ್ಟಣ ಮತ್ತು ಚೆನ್ನೈನಲ್ಲೂ ಕೂಡ ಪಂದ್ಯಗಳು ನಡೆಯೋದಿಲ್ಲ. ಒಟ್ನಲ್ಲಿ 2025ರ ಚಾಂಪಿಯನ್ ಆಗೋಕೆ 7 ತಂಡಗಳ ನಡುವೆ ಪ್ಲೇ ಆಫ್ ರೇಸ್ ನಡೀತಾ ಇದೆ. RCBಗೆ ಇನ್ನೊಂದು ಹೆಜ್ಜೆಯಷ್ಟೇ ಬಾಕಿ ಇದೆ. ಟೂರ್ನಿ ಪೋಸ್ಟ್ಪೋನ್ ನಿಂದಾಗಿ ಕೊಂಚ ಬ್ರೇಕ್ ಪಡೆದಿದ್ದಂತ ಫ್ಯಾನ್ಸ್ ಈಗ ಮತ್ತೆ IPL ಅನ್ನು ಎಂಜಾಯ್ ಮಾಡೋಕೆ ರೆಡಿಯಾಗಿದ್ದಾರೆ. ಅದರಲ್ಲೂ RCB ಫ್ಯಾನ್ಸ್ ಕ್ಯೂರಿಯಾಸಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ನಮಸ್ಕಾರ.